ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಕ್ವಿಕ್ಕಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಿರಿಯಾನಿಗೆ ಏನೇನು ಬೇಕು ನೋಡೋಣ ಬನ್ನಿ. ಫಸ್ಟ್ ಮಟನ್ ತೊಗೊಂಡಿದ್ದೀನಿ ಅರ್ಧ kg, ಆಮೇಲೆ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ kg ಮಟನ್ಗೆ ಅರ್ಧ kg ಬಾಸುಮತಿ ರೈಸ್ ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 2 ಟೀ ಸ್ಪೂನು. ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ 2 ಸ್ಪೂನು. ಆಮೇಲೆ ಈರುಳ್ಳಿ ಉದ್ದುದಕ್ಕೆ 3 ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಉದ್ದುದಕ್ಕೆ. ಆಮೇಲೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಹೋಳು. ಆಮೇಲೆ ಟೊಮೆಟೊ 2 ಟೊಮೆಟೊ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಮೊಸರು ತೊಗೊಂಡಿದ್ದೀನಿ, 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಏನೇನು ಬೇಕು ನೋಡೋಣ ಬನ್ನಿ. ಧನಿಯಾ ಪುಡಿ ತೊಗೊಂಡಿದ್ದೀನಿ 2 ಟೀ ಸ್ಪೂನು, ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ, ಮಟನ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅಂಗಡಿಲೇ ಸಿಗುತ್ತೆ ಅದು, ಅಂಗಡಿಲೇ ತೊಗೊಂಡಿದ್ದೀನಿ. ಬಂದು ನೋಡೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು 1 ಇಡಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಇಡಿ ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಖಾರದ ಪುಡಿನೂ ಹಾಕೋದ್ರಿಂದ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ 1 ಚಿಟಿಕೆ ಹಾಕ್ತಾಯಿದ್ದೀನಿ. ಮಟನ್ ಕೂಗಿಸ್ತೀರ ಮಾಡ್ತೀನಿ ಅಂದರೆ ಮಟನ್ ಒಂಚೂರು ಬೆಂದಿರಲ್ಲ, ಬಿರಿಯಾನಿ ಮಾಡಿರೋದೆಲ್ಲ ಹಾಳಾಗೋಗುತ್ತೆ. ಅದಕ್ಕಾಗಿ ಮಟನ್ ಕೂಗ್ಸಿದ್ದೀನಿ, 2 ಕೂಗ್ಸಿದ್ದೀನಿ. ಅದೇ ಕ್ಲೀನಾಗಿ ಕೂಗ್ಸಿಟ್ಕೊಂಡಿದ್ದೀನಿ 2 ಕೂಗು. ಅದೇ ಪಾತ್ರೆಗೆ ಇವಾಗ ಎಣ್ಣೆ ಹಾಕೊಳ್ಳೋಣ. ತುಪ್ಪ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತೀನಿ, ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಆಗಿದ ತಕ್ಷಣ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದ್ಯಲ್ಲ, ಇವಾಗ ಹಾಕ್ತಾ ಇದ್ದೀನಿ ಕಸ್ತೂರಿ ಮೆಥಿ ಮತ್ತು ಗೋಡಂಬಿ. ಇವಾಗ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹುರಿದಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ನಾನು ಮನೇಲೇ ರುಬ್ಬಿಟ್ಟು ಕೊಡ್ತೀನಿ. ನಾನು ಈಚೆಯಿಂದ ಏನೂ ತರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೇ ಆಗಲಿ ಏನೂ ತರಲ್ಲ. ನಾನು ಎಲ್ಲ ಹೋಗಿದ್ರೆ ನಾನು ಯೂಸ್ ಮಾಡೋದು. ಈಗ ಟೊಮೊಟೊ ಸಾಫ್ಟಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಒಂಚೂರು ಉಪ್ಪು ಹಾಕೋಣ. ನಾನು ಆವಾಗಲೇ ಮಟನ್ಗೂ ಹಾಕಿದ್ದೆ, ಸೊ ನೋಡ್ಬಿಟ್ಟು ಹಾಕ್ಕೊಂಡೆ. ಉಪ್ಪು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಆವಾಗಲೇ ಹೇಳ್ದಂಗೆ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೀವು. ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇಷ್ಟನ್ನ ರುಬ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಫುಲ್ಲು ನೈಸ್ ಪೇಸ್ಟ್ ಆಗಿದೆ, ಅದನ್ನ ಹಾಕ್ಕೊಳ್ಳೋಣ. ಇದೀನಿ ಪೇಸ್ಟ್ ಮಾಡಿಬಿಟ್ಟು ಇದು ಹಸಿ ವಾಸನೆ ಹೋಗೋ ತನಕ ನಾವು ರುಬ್ಕೋಬೇಕು. ನೋಡಿ, ಅದು ಬೆಂದೋದ್ರಿಂದ ಹಸಿ ವಾಸನೆ ಹೋಗೋದ್ರಿಂದ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಇದಕ್ಕೆ ಇವಾಗ ಸ್ಪೈಸಸ್ ಹಾಕ್ಕೊಳ್ಳೋಣ. ಆವಾಗಲೇ ಅದು ಸ್ಪೈಸಸ್ ಹಾಕ್ಕೊಳ್ಳೋಣ. ಇವಾಗ ಆವಾಗಲೇ ಹೇಳ್ದಂಗೆ ಧನಿಯಾ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ತೆ. ಈಗ ಖಾರದ ಪುಡಿ ಹಾಕ್ತಾನ. ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳೋಣ. ಇವಾಗ ಬಿರಿಯಾನಿ ಮಸಾಲ ಹಾಕ್ತೀನಿ. ಇದೊಂದು ಅಂಗಡಿ ಸಿಗುತ್ತೆ. ಇದನ್ನ 2 ನಿಮಿಷ ಚೆನ್ನಾಗಿ ಬಿಡೋಣ. ಉಪ್ಪಿಟ್ಟು ಇವಾಗ ಮೊಸರು ಹಾಕೋಣ.
ನೋಡಿ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಮಸಾಲೆ ಬೆಂದಿರೋದಕ್ಕೆ ಎಣ್ಣೆ ಬಿಟ್ಟಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಆಗಿದ ತಕ್ಷಣ ಇವಾಗ ಮಟನ್ ಹಾಕ್ಕೊಳ್ಳೋಣ. ಇದು ಬೇಯಿಸಿರೋ ಮಟನ್ ಹಾಕೋದ್ರಿಂದ ಏನು ಯೂಸು ಅಂದರೆ ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕಾಗಲಿ ವಯಸ್ಸಾಗಿರೋ ತಿನ್ನೋಕ್ಕಾಗಲಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಬೇಯಿಸಿರೋ ಹಾಕ್ತಾ ಅಂದರೆ ಚಿಕ್ಕವ್ರಿಗೂ ತಿನ್ನೋಕ್ಕಾಗಲ್ಲ, ಮಕ್ಳಿಗೂ ಮತ್ತು ವಯಸ್ಸಾಗಿರೋರ್ಗೂ ತಿನ್ನೋಕ್ಕಾಗಲ್ಲ, ಆಮೇಲೆ ಮಕ್ಳಿಗೂ ತಿನ್ನೋಕ್ಕಾಗಲ್ಲ, ಆಮೇಲೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕಾಗಿ ನಾವು ಫಸ್ಟೇ 2 ಕೂಗಿಸ್ಕೊಂಡಿದ್ದೀವಿ ಮಟನ್ ಹಾಕ್ಬಿಟ್ಟು ಒಂದು 5 ನಿಮಿಷ ಉರಿಯೋಣ. ಮಸಾಲೆ ಎಲ್ಲ ಇಟ್ಕೊಡುತ್ತೆ. ಮಟನ್ಗೆ ಅವಾಗಲೇ ಬೇಯಿಸ್ಬೇಕಂದ್ರೆ ಉಪ್ಪು ಹಾಕಿದ್ದೀನಿ. ಇವಾಗ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಹೋಗಿ ಅದು ಫ್ಲೇವರ್ಗೂ ತುಂಬ ಟೇಸ್ಟ್ ಕೊಡುತ್ತೆ. ಪುದೀನ ಸೊಪ್ಪು ಹಾಕೋದ್ರಿಂದ ಅದು ಫ್ಲೇವರ್ ಬಿಡೋದಾಗಲಿ ಎಲ್ಲ ಫ್ಲೇವರ್ ಎಲ್ಲ ಬಿಟ್ಟಾಗ ತುಂಬ ಮಟನ್ಗೆ ಇದಾಗುತ್ತೆ, ಚೆನ್ನಾಗಿರುತ್ತೆ. ಮಟನ್ಗೆ ಉಪ್ಪು ಖಾರ ಎಲ್ಲ ಚದವಳು ನಿಂಬೆಹಣ್ಣು ಹಾಕ್ಕೊಡೋಣ. ಈಗ ಹಾಕಿದ್ದೀನಿ, ಅದರ ಹುಳಿ ಎಲ್ಲ ಇಟ್ಕೊಳ್ಳಿ. ಸೊ ನಾನು 5 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಈಗ ಪ್ಲೇಟ್ ಕಟ್ಟೋಣ. 5 ನಿಮಿಷ ಕ್ಲೋಸ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಇವಾಗ ನೀರು ಹಾಕೋಣ. ಮಟನ್ ಬೇಯಿಸಿಗಿದ್ನಲ್ಲ ಅದೇ ನೀರು ಹಾಕ್ತೀನಿ. ಇವಾಗ ನಾನು ತೊಗೊಂಡದ್ದು ಇದರಲ್ಲಿ 2 ಲೋಟ ಹಾಕಿ 4 ಲೋಟ ನೀರು ಹಾಕೋಣ. ಮಟನ್ ಬೇಯಿಸಿರೋ ನೀರೇ ಹಾಕೋಣ. ಈಗ ನೀರು ಚೆನ್ನಾಗಿ ಕುದೀತಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿದ್ದೀನಿ. ಈಗ ಕ್ಲೋಸ್ ಮಾಡ್ತೀನಿ ಕುಕ್ಕರು. 2 ವಿಷಿಲ್ ಬರಬೇಕು. ಇವಾಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ಕೂಗಬೇಕು. ಇದು 2 ವಿಷಿಲ್ ಕೂಗಬೇಕು. ನೋಡಿ ಎಲ್ಲ ಏರ್ ಹೋಗಿದೆ. ಇವಾಗ ತೆಗಿತೀನಿ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ರುದ್ರಾಗಾಗಿದೆ. ನೀವು ವಿಜಿಲ್ ಆರಷ್ಟು ಕುಕ್ಕರ್ ತೆಗೆದ ತಕ್ಷಣ ಎಷ್ಟು ಚೆನ್ನಾಗಿ ವಾಸನೆ ಮಾಡ್ತಿದೆ, ಗಮಗಮ ಅಂತಿದೆ. ಅನ್ನನೂ ಅಷ್ಟೇ ಎಷ್ಟು ಚೆನ್ನಾಗಿ ರುದ್ರಾಗಾಗಿದೆ. ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.